ಜಾತಕಕ್ಕೆ ಒಂದು ಚೂರು ಬದಲಾವಣೆ ತಂತ್ರವೇದ. ದಿಗ್ಬಂಧನನ ಯಾವ ಸಮಯದಲ್ಲಿ ಮಾಡಿದ್ರೆ ಒಳಿತಾಗತ್ತೆ? ಬಿಸ್ನೆಸ್ಗೆ ಇಂಪ್ರೂವ್ಮೆಂಟ್ ಆಗಬಾರ್ದು ಕೆಲವರು ಅಂತ ದಿಗ್ಬಂಧನ ಮಾಡ್ತಾರೆ. ನಿಮಗೆ ಗೊತ್ತಾಗಲ್ಲ ಮಾಡಿರೋದು. ಯಾಕೆ ನಿಮಗೆ ಕೆಲಸಗಳಾಗ್ತಾ ಇಲ್ಲ ಅಂದರೆ ಕೆಲವೊಂದು ಮಾಡಿರ್ತಾರೆ. ನೀವು ಹೇಳ್ಬೋದು, ಏನು ಗುರುಳೆ ದೇವಸ್ಥಾನಕ್ಕೆ ದಿಗ್ಬಂಧನ ಆಗೋಷ್ಟು ಶಕ್ತಿಗಳಿರತ್ತಾ ಅಂತ. ದೇವರಿಗೆ ದಿಗ್ಬಂಧನ ಹಾಕೋಕೆ ಶಕ್ತಿ ಇರೋದಿಲ್ಲ, ದೇವಾಲಯ ಆವರಣಕ್ಕೆ ಹಾಕೋ ಶಕ್ತಿ ಇರುತ್ತೆ. ಎಷ್ಟು ದಿನಗಳ ಕಾಲ ಮಾಡಬೇಕು? ಕೆಟ್ಟದಾಗ್ಲಿ ಒಳ್ಳೇದು ದಿಗ್ಬಂಧನ ನಾವು ಮಾಡೋದಕ್ಕೆ 48 ಮಿನಿಟ್ಸ್ ಸಾಕು. ಈ ದಿಗ್ಬಂಧನ ಅಂದ್ರೆ ಏನು? ದಿಗ್ಬಂಧನ ಯಾರಿಗೆಲ್ಲ ಆಗತ್ತೆ? ಉಪಯೋಗವೇನು ದಿಗ್ಬಂಧನದಲ್ಲಿ ಯಾವ್ಯಾವ ವಿಧಗಳಿದಾವೆ? ಪ್ರಮುಖವಾಗಿ ಯಾವ್ಯಾವ ವಿಧಗಳನ್ನ ಬಳಸ್ತೀರಾ? ಅವನೇನೋ ನನ್ನ ಜಾಗದಲ್ಲಿ ಕಟ್ಟಿದ್ದಾನೆ, ಇವನೇ ನನ್ನ ಜಾಗದಲ್ಲಿ ಕೊಟ್ಟಿದ್ದಾನೆ, ದಿಗ್ಬಂಧನ ಮಾಡ್ತೀನಿ, ವಾಮಾಚಾರ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ ಇಂಥವ್ರಿಗೆ ಹೇಳ್ತೀನಿ, ನನ್ನ ಚಿಟಿಕೆ ಹಾಕೊಳ್ಗಡೆ ಇವ್ರನ್ನ ಇಲ್ದಂಗೆ ಮಾಡ್ಬಿಡ್ಬೇಕು. ವಾಮಾಚಾರದಲ್ಲೇ ಆ ಥರ ಲೆವೆಲ್ ಮಾಡ್ಬಿಡ್ಬೇಕು. ನಿಜವಾದ ದಿಗ್ಬಂಧನ ಏನು? ಸಾಮಾನ್ಯ ಜನಕ್ಕೆ ಏನಂತ ಇರುತ್ತೆ, ಈ ಮಡಕೆ ಕುಡ್ಕೆ ಇಟ್ರೇನೆ ದಿಗ್ಬಂಧನ, ಹಿಂಗ್ ಮಾಡಿದ್ರೆ ಈ ದಿಗ್ಬಂಧನ, ಈ ವಾಮಾಚಾರದ್ದು ಹೀಗೆ ನಡೆಯೋದು ಅಂತ. ಹಾಗಾದ್ರೆ ದಿಗ್ಬಂಧನ ಅಂದ್ರೆ ಏನು ಅದ್ರ ಜೊತೆಗೆ ಹೇಗ್ ನಡೆಯುತ್ತೆ? ಕೆಲವೊಂದು ದಿಗ್ಬಂಧನಗಳು ಚಕ್ರಗಳಿಂದ ಮಾಡ್ತಾರೆ. ಯಾವ ಚಕ್ರಗಳು? ದಿಗ್ಬಂಧನ ಚಕ್ರಗಳಂದ್ರೆ ಶಸ್ತ್ರ ಅಸ್ತ್ರಗಳಿಂದ ಮಾಡಕ್ಕಂಥ ದಿಗ್ಬಂಧನಗಳು. ಅದಕ್ಕೆ ಆದ ಒಂದು ಮೂಲಾಕ್ಷರ ಇರುತ್ತೆ, ಬೀಜಾಕ್ಷರ ಇರುತ್ತೆ, ಮೂಲ ಮಂತ್ರ ಇರುತ್ತೆ. ಎಲ್ಲದಕ್ಕೂ ಒಂದೇ ತಗೊಂಡು ಮೂಲ ಮಂತ್ರವನ್ನು ಮಾಡಿಕೊಂಡು ಎಲ್ಲದಕ್ಕೂ ಒಂದೇ ಥರ ಅಕ್ಷರಗಳನ್ನು ಬರೆದು ಅದನ್ನು ದಿಗ್ಬಂಧನ ಅಂತ ಯಾಕೆ ಕರಿತೀರಾ? ಇದು ನನ್ನ ಪ್ಲಸ್ ಪಾಯಿಂಟ್. ಎಲ್ಲ ಮಂತ್ರಗಳು ಒಂದೇದಕ್ಕೆ ಸೇರಿಸೋದು. ಬೀಜಾಕ್ಷರ ಅಂದರೆ ಏನು? ನಿಮಗೆ ಅಥರ್ಣ ವೇದ ಅನ್ನಕ್ಕಂಥದ್ದು ತುಂಬ ಸಿಲ್ಲಿ ಆಗೋಗಿದೆ. ವಾಮಾಚಾರ ಅಂದರೆ ಒಂದು ಮನುಷ್ಯನನ್ನು ಕೆಟ್ಟದ್ದನ್ನು ಮಾಡಕ್ಕಂಥದ್ದು, ಒಳ್ಳೆಯದನ್ನು ಮಾಡಕ್ಕಂಥದ್ದು ಉಪಯೋಗ ಇರುತ್ತೆ. ಕೆಟ್ಟದನ್ನು ಬಳಸ್ಕೊಳೋದು ಜಾಸ್ತಿ ಆಗಿದೆ ಈ ಕಾಲದಲ್ಲಿ. ಸೊ ಇದು ಕೆಟ್ಟದಕ್ಕೂ ಇದೆ, ಒಳ್ಳೆಯದಕ್ಕೂ ಇದೆ. ಮನುಷ್ಯ ಯಾವ ರೀತಿ ಇದನ್ನು ಬಳಸ್ಕೊತಾನೋ ಆ ರೀತಿ ನಮಗಿದು ಒಳ್ಳೆಯದಾಗುತ್ತೆ. ಈಗಿರೋ ಓಪನ್ ಆಗಿ ಹೇಳ್ತೀನಿ, ಈಗ ನಮಗೆ ಸಿಗ್ತಾ ಇರೋ ಒಂದು ಐಟಮ್ಗಳಿಂದ ಅದು ಒರಿಜಿನಲ್ ಆಗಿದ್ರೆ ಮಾತ್ರ ಎಫೆಕ್ಟ್ ಹೊಡೆಯುತ್ತೆ, ಇಲ್ಲ ಅಂದರೆ ಎಫೆಕ್ಟ್ ಹೊಡೆಯಲ್ಲ. ಆ ಐಟಮ್ಲಿ ಇವ್ರ ಕೈ ಸಿಗಲ್ಲ. ನಾರ್ಮಲ್ ಯಾರಿಗೆ ಗೊತ್ತು? ಚೂಡಾಮಣಿ ಯಾರಿಗೆ ಗೊತ್ತು? ರಕ್ತಬಿಂಬ ಯಾರಿಗೆ ಗೊತ್ತು? ರಕ್ತಚಂದನ ಮಾಮೂಲಿ ಅಂಗಡಿಯಲ್ಲಿ ಹೋಗ್ಬಿಟ್ಟು ರಕ್ತಚಂದನ ತೊಗೊಂಬರ್ತಾರೆ, ಅಂಗಡಿಯಲ್ಲಿ ತೊಗೊಂಡು. ಅದು ರಕ್ತಚಂದನ ಅಲ್ಲ. ನಮಸ್ತೆ ಗುರುಜಿ, ತಮ್ಮದೇ ಆದ ಪಾಡ್ಕಾಸ್ಟ್ಗೆ ಸ್ವಾಗತವನ್ನ ಕೋರ್ತಾ. ಗುರುಜಿಯವರು ಹೇಳ್ತಾ ಇರೋದು ಒಂದೇ ಮಾತು, ಹೋಗ್ತೀರಾ ಮಾಡ್ಸೋದಕ್ಕೆ, ದುಡ್ಡು ಕೊಟ್ಟು ಮಾಡಿಸ್ಕೊಂತೀರಾ. ಬಟ್ ಒಳ್ಳೆಯವ್ರ ಹತ್ರ, ಒಂದು ಒಳ್ಳೆ ವಿದ್ಯೆ ಇರೋರ ಹತ್ರ, ಸಾಕಷ್ಟು ವರ್ಷಗಳ ಕಾಲ ಅದರಲ್ಲಿ ಪರಿಣಿತ ಹೊಂದಿರುವಂತಹ ಗುರುಜಿರ ಹತ್ರ ನೀವು ಹೋಗಿ ಮಾಡಿಸ್ಕೊಂಡಾಗ ಖಂಡಿತ ನಿಮಗೆ ಬೇಕಾಗಿರುವಂತಹ ಪ್ರತಿಯೊಂದು ಒಳ್ಳೇದಾಗತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲೇ ಹೇಳ್ತೀನಿ, ನಿಮ್ಗೆ ಅದು ಬೇಕು ಇದು ಬೇಕು ಅಂತ ಹೋಗೋ ಬದಲು ನಿಮ್ಗೆ ಏನು ಬೇಕೋ ಅದು ಇಸ್ಕೊಂಡು ಬನ್ನಿ ತಂತ್ರ ಪಂಡಿತ ಹತ್ರ. ಅಷ್ಟೇ ನಾನು ಕೇಳೋದು. ಅದನ್ನೋಗಿ ಇಸ್ಕೊಂಬನ್ನಿ ಅಷ್ಟೇ. ನಿಮ್ಮ ಜಾತಕ ನೋಡ್ಕೊಂಡು ಬರೋ ಅವಶ್ಯಕತೆ ಏನಿಲ್ಲ. ಅಲ್ಲಿ ಜಾತಕಕ್ಕೆ ಒಂದು ಚೂರು ಬದಲಾವಣೆ ತಂತ್ರವೇದ. ಬದಲಾವಣೆ ಅಷ್ಟೇ. ಆ ಬದಲಾವಣೆ ಮಾಡಿಸ್ಕೊಂಡು ಬನ್ನಿ, ಆಗತ್ತೆ. 1 ಟೈಮ್ ಆಗಿಲ್ವಾ, 2 ಟೈಮ್ ಹೋಗಿ, 3ನೇ ಟೈಮ್ ಹೋಗಿ, ಆಮೇಲೆ ಬಿಟ್ಬಿಡಿ. ಇಷ್ಟೇ ನಾನು ಹೇಳೋದು. ಗುರುಜಿ, ನಾವು ದಿಗ್ಬಂಧನ ಬಗ್ಗೆ ಮಾತಾಡ್ತಾ ಇದ್ವಿ. ಈ ದಿಗ್ಬಂಧನನ ಯಾವ ಸಮಯದಲ್ಲಿ ಮಾಡಿದ್ರೆ ಒಳಿತಾಗತ್ತೆ ಮನೆಯವರಿಗೆ? ಯಾವುದೇ ಒಂದು ದಿಗ್ಬಂಧನವನ್ನ ಮಾಡಬೇಕು ಅಂದ್ರೆ ರಾತ್ರಿ ಆದ ಸಮಯದಲ್ಲೇ ಮಾಡಬೇಕಾಗತ್ತೆ. ಸೂರ್ಯ ಮುಳುಗೋ ಟೈಮಲ್ಲೇ ಈ ದಿಗ್ಬಂಧನವನ್ನ ನಾವು ಮಾಡಬೇಕು. ನಾನು ಬೆಳಗ್ಗೆ ಮಾಡ್ಕೊಡ್ತೀನಿ, ಸಂಜೆ ಮಾಡ್ಕೊಡ್ತೀನಿ ಅಂದರೆ ಇವೆಲ್ಲ ಆಗ ಕೆಲಸ ಅಲ್ಲ. ಸೂರ್ಯಾಸ್ತ ಆದ ಮೇಲೆ ನೀವು ಖಂಡಿತವಾಗಿ ದಿಗ್ಬಂಧನವನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಅದು ಯಾವ ರೀತಿ ಮಾಡಬೇಕು ಅಂದರೆ ಅದಕ್ಕೆ ಆದ ಕೆಲವೊಂದು ನಿಯಮಗಳಿರುತ್ತೆ. ಸುಮ್ಮನೆ ಕೂತ್ಕೊಂಡು ಮಾಡೋದಲ್ಲ. ನಿನ್ನ ವೇಷ, ನಿನ್ನ ಭೂಷಣ, ನೀನು ಮಾಡೋ ಕೈ, ನಿನ್ನ ಮಂತ್ರ ಉಚ್ಚಾರಣೆ ಇವೆಲ್ಲ ಪರ್ಫೆಕ್ಟ್ ಆಗಿರಬೇಕು. ಆತ್ಮ ದಿಗ್ಬಂಧನ ಇರುತ್ತೆ, ಶತ್ರು ದಿಗ್ಬಂಧನ ಇರುತ್ತೆ. ಬಿಸ್ನೆಸ್ಗೆ ಇಂಪ್ರೂವ್ಮೆಂಟ್ ಆಗಬಾರ್ದು ಕೆಲವರು ಅಂತ ದಿಗ್ಬಂಧನ ಮಾಡ್ತಾರೆ. ಭೂ ವ್ಯವಹಾರಗಳು ಆಗಬಾರ್ದು ಅಂತ ದಿಗ್ಬಂಧನವನ್ನು ಮಾಡ್ತಾರೆ. ನಿಮಗೆ ಗೊತ್ತಾಗಲ್ಲ ಮಾಡಿರೋದು. ಯಾಕೆ ನಿಮಗೆ ಕೆಲಸಗಳಾಗ್ತಾ ಇಲ್ಲ ಅಂದರೆ ಕೆಲವೊಂದು ಮಾಡಿರ್ತಾರೆ. ನಾನು ಕೇರಳಾಗೆ ಹೋದೆ, ನಾನು ಇನ್ನೊಂದು ಕಡೆ ಹೋದೆ. ದಿಗ್ಬಂಧನ ಯಾವ ರೀತಿ ಮಾಡ್ತಾರೆ? ತಿಂಗಳಿಗೊಂದ್ಸತಿ ತಗೋ. ನೀನು ಕಲ್ತ ಮೇಲೆ ತಿಂಗಳಿಗೊಂದ್ಸತಿ ನೀನೇ ತಗೊಂಬಿಡು. ನನ್ನ ಹತ್ರ ಯಾಕೆ ಬರ್ತೀಯ ಮತ್ತೆ? ಕಲಿ ಅಷ್ಟೇ. ಅದು ನಾನು ಇಂಪಾರ್ಟೆಂಟ್. ಸೊ ದಿಗ್ಬಂಧನ ಅನ್ನಕ್ಕಂಥದ್ದು ಸರ್ವಸಾಮಾನ್ಯ ಜನಗಳು ಮಾಡೋದು ಅಲ್ಲ. ಇದರಲ್ಲಿ ದೇವತೆಗಳಿಗೆ ದಿಗ್ಬಂಧನವನ್ನು ಹಾಕ್ತಾರೆ. ದೇವತಾ ದಿಗ್ಬಂಧನ ಅಂತ ಬರುತ್ತೆ.
ನೀವು ಹೇಳ್ಬೋದು ಏನು ಗುರುಳೆ ದೇವಸ್ಥಾನಕ್ಕೆ ದಿಗ್ಬಂಧನ ಆಗೋಷ್ಟು ಶಕ್ತಿಗಳಿರತ್ತಾ ಅಂತ. ದೇವರಿಗೆ ದಿಗ್ಬಂಧನ ಹಾಕೋಕ್ ಶಕ್ತಿ ಇರೋದಿಲ್ಲ, ದೇವಾಲಯ ಆವರಣಕ್ಕೆ ಹಾಕೋ ಶಕ್ತಿ ಇರತ್ತ. ಆಯ್ತಾ? ದೇವಾಲಯ ದಿಗ್ಬಂಧನ ಅಂತ ಕರಿತೀವಿ, ನಾನು ದೇವತಾ ದಿಗ್ಬಂಧನ ಅಂತ ಹೇಳಿಲ್ಲ. ದೇವಾಲಯ ದಿಗ್ಬಂಧನ ಅಂದ್ರೆ ಜನಗಳನ್ನ ಬರೆದಿರ ಆ ದೇವಸ್ಥಾನಕ್ಕೆ ದಿಗ್ಬಂಧನವನ್ನ ಮಾಡ್ತಾರೆ. ಯಾಕೆ ಅಂದ್ರೆ ಹೊಟ್ಟೆ ಉರಿ ಇದೆ, ನಡೀತಾ ಇದೆ. ದೇವತೆಗಳ ಮೇಲೆ ಕೂಡ ಮಾಡುವಷ್ಟು ನೀಚ ಕರ್ಮ ಬುದ್ಧಿ ನಮ್ಮ ಮಾನವರದು, ನಮ್ಮ ಜನಗಳದು. ಯಾಕೆ ಅಂದ್ರೆ ನಾನು ಹೊಲದಲ್ಲಿ ಕಟ್ಬಿಟ್ಟಿದ್ದಾನೆ, ಅದು ದೇವಸ್ಥಾನ ಆಗಿರ್ಲಿ ಇನ್ನೊಂದಾಗಿರ್ಲಿ ಬೆಳೆಸಾಕ್ಬಿಡ್ಬೇಕು. ಅದರಿಂದ ಏನಾಗತ್ತೆ, ಕರ್ಮಫಲ ಏನಾಗತ್ತೆ? ಹೌದು, ಮುಂದೆ ನೀನ್ ಇಕ್ಕಿರೋದೊಂದು ಕಲ್ಲು ಬಂಡೆನೇ ಇಕ್ಕಿರ್ಬೋದು. ಒಂದು ಪದ ಇದೆ, ಅರ್ಚಕಸ್ಯ ಪ್ರಭಾವೇಣ ಶಿಲಾಂ ಭವತಿ ಶಂಕರಃ ಅಂತ ಕರಿತೀವಿ. ಅರ್ಚಕ ನೀನು ಪೂಜೆ ಮಾಡಿದಾಗ ಕಲ್ಲು ಕೂಡ ಶಿಲೆ ಆಗತ್ತೆ. ಅರ್ಥ ಆಯ್ತಾ? ಸೊ ಇದಕ್ಕೆ ಯಾರು ಪೂಜೆ ಮಾಡ್ತಾವ, ನಮ್ಮ ಸನಾತನ ಧರ್ಮ ನಮ್ಗೆ ಹೇಳ್ಕೊಟ್ಟಂತ, ನೀನು ಎಲ್ಲೂ ಪೂಜೆ ಮಾಡ್ತೀಯೋ ಅಲ್ಲಿ ಭಗವಂತ ಇರ್ತಾನೆ ಮನಸ್ಫೂರ್ತಿಯಾಗಿ ಅಂತ. ನೀನು ನೋಡಿ ನನ್ನ ಜಾಗದಲ್ಲಿ ಕಟ್ಟಿದ್ದಾನೆ, ಏನಾಗ್ಬಿಡತ್ತೆ ನಿನ್ನ ಜಾಗದಲ್ಲಿ ಕಟ್ಬಿಟ್ರೆ? ನೀನು ಹೋಗೋವಾಗ ಎತ್ಕೊಂಡು ಹೋಗ್ತೀಯಾ? 4 ಅಡಿ 3 ಅಡಿ ನಿನ್ನ ಜಾಗ ಅಷ್ಟೇ. ಇದಕ್ಕೆ ನೀನು ಆಸ್ತಿ ಅಂತಸ್ತು ಎಲ್ಲಿ ಬಂತು? ನೀನು ಸಂಪಾದನೆ ಮಾಡಿರೋ ಮನೆ ನಿಂದಲ್ಲ, ಕೊನೆಗೆ ನಿನ್ನ ಕಟ್ಟಿರೋ ಕಾರ್ ನಿಂದಲ್ಲ, ನೀನು ಕಟ್ಟಿರೋ ದುಡ್ಡು ನಿಂದಲ್ಲ, ಯಾರಿಗೋ ಸಂಪಾದನೆ ಮಾಡಬೇಕಂತ ಪರಿಸ್ಥಿತಿ ನಿನಗೆದ್ರೆ ಒಂದು ದೇವಸ್ಥಾನಕ್ಕೆ ಒಂದು 4 ಅಡಿಗೆ ಜಾಗ ಕೊಡೋಷ್ಟು ಯೋಗ್ಯತೆ ನಿನಗಿಲ್ಲ ಅಂದ್ರೆ ನೀನು ಬದುಕೇನು ಪ್ರಯೋಜನ? ಅದು ನಾನು ಹೇಳೋದು. ಕಟ್ಟಿದಾನ 4 ಜನಕ್ಕೆ ಒಳ್ಳೇದು ಮಾಡು. ಇಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಅಂದ್ರೆ ಏನು ಮಾಡ್ತೀವಿ? ಅನ್ನದಾನ ಮಾಡ್ತೀವಿ, ಕರೆಕ್ಟೇ ಅಲ್ವಾ? ಒಂದು ದೇವಸ್ಥಾನವನ್ನ ಕಟ್ತೀವಿ, ಒಂದು ದೇವಸ್ಥಾನ ಯಾರೋ ಪುಣ್ಯಾತ್ಮ ಕಟ್ಟ, ಅದನ್ನ ಬೀಳ್ಸೋ ಬದಲು ಅಲ್ಲಿ ಏನು ನಡೆಯುತ್ತೆ? ದೇವಸ್ಥಾನ ಪ್ರಸಾದ ಕೊಡ್ತೀವಿ, ಪ್ರಸಾದ ಅನ್ನಕ ಕಣ್ಣು ಗೊತ್ಕೊಂಡು ತಿಂತೀವಿ, ಅನ್ನಪೂರ್ಣೇಶ್ವರಿ ನಮಃ ಅಂತ ಕಣ್ಣು ಗೊತ್ಕೊಂಡು ತಿಂತೀವಿ. ಅಲ್ಲಿ ಒಬ್ರಿಗೆ ಹೊಟ್ಟೆಗೆ ಊಟ ಆಗದಂಗೆಲ್ವಾ? ಮನುಷ್ಯನಿಗೆ ನೀನು ಯಾವುದ್ರಲ್ಲೂ ತೃಪ್ತಿ ಪಡಿಸೋಕ್ಕಾಗಲ್ಲ, ಒಂದು ಅನ್ನಪೂರ್ಣೇಶ್ವರಿ ವಿಷಯದಲ್ಲಿ ಬಿಟ್ರೆ, ಆ ಒಂದು ವಿಚಾರದಲ್ಲಿ ಬಿಟ್ರೆ ಇನ್ನೆಲ್ಲ ವಿಚಾರದಲ್ಲಿ ನೀನು ಯಾವ ಮನುಷ್ಯನಿಗೂ ನೀನು ತೃಪ್ತಿ ಪಡಿಸೋಕ್ಕಾಗಲ್ಲ. ಒಂದು ಅನ್ನದಲ್ಲಿ ಮಾತ್ರ ನೀನು ತೃಪ್ತಿ ಪಡಿಸೋಕ್ತಿದ್ದ. ಅದು ನಿಂಗೆ ಎಲ್ಲಿ ಬರುತ್ತೆ? ಒಂದು ದೇವಸ್ಥಾನದಲ್ಲಿ ನಿನಗೆ ಅರ್ಚನೆಯನ್ನ ಮಾಡಿದಾಗ ನೀನು ಪ್ರಸಾದ ಕೊಟ್ಟರೆ ನೀನು ಹೊಟ್ಟೆ ಅಲ್ಲ ಸ್ವಲ್ಪ ತುಂಬುತ್ತಲ್ವಾ? ಅದು ಪುಣ್ಯ ನಿನ್ನ ಮಕ್ಕಳಿಗೆ ಅಲ್ವಾ? ಅದಕ್ಕೆ ನಾನು ಹೇಳೋದು, ದೇವಸ್ಥಾನ ಅಂದಾಗ ಸಹಾಯ ಮಾಡಿ. ಅಲ್ಲಿ 10 ಜನ ಊಟ ಮಾಡ್ತಾರೆ ಅನ್ನೋ ತಿಳ್ಕೊಳ್ಳಿ. ಅವನೇನೋ ನನ್ನ ಜಾಗದಲ್ಲಿ ಕಟ್ಟಿದ್ದಾನೆ, ಇವನೇ ನನ್ನ ಜಾಗದಲ್ಲಿ ಕೊಟ್ಟಿದ್ದಾನೆ, ದಿಗ್ಬಂಧನ ಮಾಡ್ತೀನಿ, ವಾಮಾಚಾರ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ ಇಂಥವ್ರಿಗೆ ಹೇಳ್ತೀನಿ, ನನ್ನ ಚಿಟ್ಕೆ ಹಾಕೊಳ್ಗಡೆ ಇವ್ರನ್ನ ಇಲ್ದಂಗೆ ಮಾಡ್ಬಿಡ್ಬೇಕು ವಾಮಾಚಾರದಲ್ಲೇ. ಆ ಥರ ಲೆವೆಲ್ಗೆ ಮಾಡ್ಬಿಡ್ಬೇಕು. ಸನಾತನ ಧರ್ಮ ಭಾರತ ದೇಶದಲ್ಲಿ ಹುಟ್ಟಿ ಇವರೆಲ್ಲ ಲಾಯಕ್ಕೆ ಇವರೆಲ್ಲ ಹುಟ್ಟಿದ್ದಕ್ಕೆಲ್ಲ. ಅವ್ರ ತಾಯಿ ಮಾಡೋದು ಒಂದೇ, ದೇವಸ್ಥಾನಕ್ಕೆ ಮಾಡೋದು ಒಂದೇ. ದೇಗುಲ ಅನ್ನೋದೇನು ಕರಿತೀವಿ, ಅದೊಂದು ಅರ್ಥ ಮಾಡ್ಕೊಳ್ಬೇಕು ಜನಗಳಷ್ಟೇ. ದಿಗ್ಬಂಧನ ಅನ್ನೋದನ್ನ ಯಾವಾಗ್ಲೂ ಕೆಟ್ಟದಕ್ಕೆ ಯಾಕೆ ಇಲ್ಲ ಉಪಯೋಗ ಅದರಲ್ಲಿ ಮಾಡ್ಕೋಬೇಕು? ಕೆಟ್ಟದ್ದಕ್ಕೂ ಇಲ್ಲ, ಒಳ್ಳೇದಕ್ಕೂ ಇದೆ, ಕೆಟ್ಟದಕ್ಕೂ ಇದೆ. ಹೇಳ್ತಿಲ್ವಾ, ತುಂಬಾ ಜನ ಕೆಟ್ಟದಕ್ಕೆ ಯೂಸ್ ಮಾಡ್ಕೊತಾರೆ ಅಂತ. ಹಾಗಾಗಿನೇ ಜನರ ಅಭಿಪ್ರಾಯ ಮಾಟ ಮಂತ್ರ ಅಂದ್ರೆ ಒಂದು ಭಯ ಪಡಿಸೋ ರೀತಿ ಅಭಿಪ್ರಾಯ ಬಂದ್ಬಿಟ್ಟಿರೋದು ಜನರ ಮನಸ್ಸಲ್ಲಿ. ಅದಕ್ಕೆ ಕುತ್ಕೊಂಡ್ಬಿಟ್ಟಿದೆ ಅಷ್ಟೇ. ಕರೆಕ್ಟ್, ಹೌದು. ಯಾಕೆ ಅಂತ ಹೇಳಿನಲ್ಲ, ಊರಕ್ಕೊಂದು ದೇವಸ್ಥಾನ, ಊರಕ್ಕೊಂದು ಮಾಟಗಾತ, ಏನಾಗತ್ತೆ? ಕುತ್ಕೊಂಡ್ಬಿಟ್ಟಿದೆ ಮನಸ್ಸಲ್ಲಿ. ಅವನೇನೋ ಮಾಡ್ಬಿಟ್ಟ, ಇವನೇನೋ ಮಾಡ್ಬಿಟ್ಟ, ಇನ್ನೇನೋ ಆಗೋಯ್ತು. ನಿಮ್ಗೆ ಪರ್ಫೆಕ್ಟ್ ಆಗಿ ಮಾಡೋರು ಇವತ್ತು ಸಿಕ್ಕಿಲ್ಲ, ಕರ್ಕೊಂಬನ್ನಿ ಹೇಳ್ತೀನಿ, ಕಿವಿ ಹಿಂಡಿ ಕಲಿಸ್ತೀನಿ ನಾನೇ. ಪರ್ಫೆಕ್ಟ್ ಆಗಿ ಮಾಡಬೇಕು, ಅದು ದಿಗ್ಬಂಧನ ಅಂದ್ರೆ. ಇನ್ನು ಈ ದಿಗ್ಬಂಧನ ಅದ್ರ ಬಗ್ಗೆ ನಾವೇನ್ ಮಾತಾಡ್ತಾ ಇದೀವಿ, ಎಷ್ಟು ದಿನಗಳ ಕಾಲ ಮಾಡ್ಬೇಕು? ಕೆಟ್ಟದಾಗ್ಲಿ ಒಳ್ಳೇದು, ದಿಗ್ಬಂಧನ ಅಂತ ನಾವು ಮಾಡೋದಕ್ಕೆ 48 ಮಿನಿಟ್ಸ್ ಸಾಕು. ಕರೆಕ್ಟ್ 48 ಮಿನಿಟ್ಸ್ ಸಾಕು. ಒಂದು ಕರೆಕ್ಟ್ ದಿಗ್ಬಂಧನ ತೆಗಿಬೇಕಂದ್ರೂ ಮಾಡಬೇಕಂದ್ರೂ. ಹೇಳಿ, ಅಘೋರ ಚಕ್ರಗಳಿರತ್ತೆ, ಸಂವೇಷಣ ಅಂತ ಒಂದಿರತ್ತೆ, ರುದ್ರಾರೋಪಣೆ ಅಂತಿರತ್ತೆ, ರುದ್ರಕಾಲ ಇರತ್ತೆ. ಏನಕ್ಕೆ ಇವೆಲ್ಲ ಹಾಕಿ ನಾವು ಮಾಡಕ್ಕಂಥದ್ದು. ಅಂದ್ರೆ ಎಷ್ಟು ದಿನಗಳ ಕಾಲ ಇದರ ಪ್ರತಿಯೊಂದು ದಿಗ್ಬಂಧನಕ್ಕೂ ಇಂತಷ್ಟು ಕಾಲ ಅಂತ ಇರುತ್ತೆ. ನೀನು ದಿಗ್ಬಂಧನ ಹಾಕಿದ್ಯಾ ಅಂತ ಒಂದು ಮೊಳಕೆ ಹಾಕಿ ಕುತ್ಕೊಂಡ್ಬಿಟ್ರೆ ಅವ್ನು ನೋಡಿ, ಓ ಇಲ್ಲೇನೋ ಮಾಡಿದ್ದಾರೆ, ನೀನ್ ನೋಡೋ ಅಟ್ರಾಕ್ಷನ್ಗೆ ಇಟ್ಟಿದ್ಯಾ ಇಲ್ಲ ನಿನ್ ಮನೆ ಸೇಫ್ಟಿಗೆ ಇಟ್ಟಿದ್ಯಾ? ಮನೆ ಸೇಫ್ಟಿ ಎಲ್ಲಿರ್ಬೇಕು? ನಿನ್ನ ಆವರಣ ಇರ್ಬೇಕು ಅಲ್ವಾ? ನಿನ್ನ ಮನೆ ಸುತ್ತೂ ಇರಬೇಕು, ನಿನ್ನ ಮನೆ ಭೂಮಿ ಒಳಗಡೆ ಇರಬೇಕು ಅಲ್ವಾ? ಚಪ್ರ ಏನಕ್ಕೆ ಹಾಕ್ತಿವಿ? ಮನೆ ಮುಂದೆ ಅಂದವಾಗಿ ಚಂದವಾಗಿ ಕಾಣ್ಲಿ,
ಒಂದು ಮದುವೆ ಸಮಾರಂಭದಲ್ಲಿ ಹಸಿರು ವಾಣಿ ಕಾಣಲಿ ಅಂತ ನಾವು ಹಾಕ್ತೀವಲ್ವಾ. ಅದಕ್ಕೆ ಅಂತ ನಮ್ಮಲ್ಲಿ ವಿಶೇಷ ಪೂಜೆಗಳು ಮಾಡ್ತೀವಿ, ಚಪ್ಪರ ಪೂಜೆ ಗೌರಿ ಅಂತ ಪೂಜೆಯನ್ನ ಮಾಡ್ತೀವಿ, ಚಪ್ಪರ ಪೂಜೆಯನ್ನ ಮಾಡ್ತೀವಿ ಅಲ್ವಾ. ಇವೆಲ್ಲ ಏನಕ್ಕೋಸ್ಕರ ಮಾಡ್ತೀವಿ? ಆ ದೇವತೆ ನಮ್ಗೆ ಕಾಪಾಡಲಿ, ಇವರ ಒಂದು ಚಪ್ರ, ಒಂದು ವಧೂವರರ ಒಂದು ಆಶೀರ್ವಾದ ಚಪ್ರವಂತೆ ಬೆಳಗಲಿ, ಅಚ್ಚು ಹಸಿರಾಗಿ ಬೆಳಿಲಿ ಅಂತ ಬೆಳಿತೀವಿ ಅಲ್ವಾ. ಒಣಗೋದ್ಮೇಲೆ ಏನು ಮಾಡ್ತೀವಿ? ಬಿಸಾಡ್ತೀವಿ ಅಲ್ವಾ. ಒಣಗೋದ್ಮೇಲೆ ಏನು ಮಾಡ್ತೀವಿ? ಬಿಸಾಡ್ತೀವಿ. ಸೊ ದಿಗ್ಬಂಧನ ಅನ್ನಕ್ಕಂಥದ್ದು ನಿನ್ನ ಕಣ್ಣಿಗೆ ಕಾಣದಂಥ ಅಂದವಾ ಚಂದ ಅಲ್ಲ ಇಕ್ಬೇಕಾಗಿರೋದು. ಮನೆ ಒಳಗಡೆ, ಮನೆ ಆಳವಾದದಲ್ಲಿ ದಿಗ್ಬಂಧನ. ದಿಗ್ಬಂಧನ ಅಂದರೆ ಇಲ್ಲೇ ಇದಿಲ್ಲ, ಮುಚ್ಚಕ್ಕಂಥದ್ದು ಅಷ್ಟೇ. ಈ ಕಣ್ಣಿಗೆ ಶೋ ಆಫ್ ಅಲ್ಲ ಅದು. ಈಗ ಒಂದು ತಾಯ್ತಾ ಕೊಟ್ರೂ ಮೇಲೆ ದೊಡ್ಡದಾಗಿ ಇದು ಬಂಗಾರದಲ್ಲಿ ಹಾಕೊಳ್ಬೇಕಾ, ಬೆಳ್ಳಿಯಲ್ಲಿ ಹಾಕೊಬೇಕಾ, ನನ್ನ ಸ್ಟೇಟಸ್ ಏನು, ಅದಲ್ಲ. ದಿಗ್ಬಂಧನವನ್ನು ಯಾರಿಗೂ ಕಣ್ಣಿಗೆ ಕಾಣದಂತೆ ನೀನು ಮಾಡಕ್ಕಂಥದ್ದು ದಿಗ್ಬಂಧನ. ಶೋ ಆಫ್ಗೋಸ್ಕರ ದಿಗ್ಬಂಧನ ಮಾಡಕ್ಕಂಥದ್ದಲ್ಲ. ದಿಗ್ಬಂಧನ ಬಗ್ಗೆ ನನ್ನ ಕೊನೆಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆ ಮನೆಯಲ್ಲಿ ಏನೋ ಒಬ್ರು ಬಂದು ವಾಮಾಚಾರ ವಿದ್ಯಾಭ್ಯಾಸ ಮಾಡಿರೋ ಯಾರೋ ಗುರೂಜಿ ಬಂದು ಮಾಡಿದಾರೆ ಅಂದ್ರೆ ಸುತ್ತಮುತ್ತ ಜನ ಹೆದರ್ತಾರೆ ಅವ್ರ ಮನೆಗೆ ಹೋಗೋದಕ್ಕೆ, ಅಥವಾ ಮನೆಯವರೇ ಆ ಜಾಗಕ್ಕೆ ಹೋಗೋದಕ್ಕೆ, ಅಥವಾ ರೂಮ್ಗೋ ನೀವೆಲ್ಲಿ ಮಾಡಿರ್ತೀರಾ, ನೀವೇ ಹೇಳಿರ್ತೀರ ಕೂಡ ಸ್ವಲ್ಪ ಪ್ರೊಟೆಕ್ಷನ್ ಮಾಡಿ ಅಂತನೋ, ಅಥವಾ ಅಲ್ಲಿಂದ ಸ್ವಲ್ಪ ದೂರ ಇರಿ ಅಂತ. ಸೊ ಹಾಗಾಗಿ ಆ ಭಯ ಪಡ ಜಾಸ್ತಿ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸುತ್ತಮುತ್ತ ಜನ ರೂಮರ್ಸ್ ಅನ್ನೋದನ್ನೇನು ಈ ಗಾಸಿಪ್ ಅನ್ನೋದು ಎಬ್ಬಿಸ್ತಾರೆ, ಅವ್ರಿಗೆ ಏನಂತ ಹೇಳ್ತೀರಾ? ಸೊ ನಾನು ಇದೆಲ್ಲ ಸುಳ್ಳು ಅಂತ ಹೇಳ್ತೀನಿ ಅಷ್ಟೇ. ದಿಗ್ಬಂಧನ ಈಗ ಕೆಟ್ಟದ್ದು ಮಾಡ್ಬೇಕಂದ್ರೆ ನಿನ್ನ ಮನೇಲಿ ಬಂದು ನಾನು ಕೆಟ್ಟದ್ದು ಮಾಡಬೇಕು, ಇಲ್ಲ ನಿನ್ನ ವಸ್ತುಗಳು ನನಗೆ ಬೇಕು, ಊರವ್ರಿಗೆಲ್ಲ ನಾನು ದಿಗ್ಬಂಧನ ಮಾಡೋಕ್ಕಾಗಲ್ವಲ್ಲ. ಆಯ್ತಾ. ಕೆಲವೊಂದು ಇದೆ, ಕೆಲವೊಂದು ರಾಜತಂತ್ರ ಅಂತ ಒಂದು ಬರುತ್ತೆ. ರಾಜತಂತ್ರ ಅಂತ ಹಿಂದಿನ ಕಾಲದಲ್ಲಿ ತನ್ನ ಒಂದು ಜನರನ್ನ ಪ್ರೊಟೆಕ್ಷನ್ಗೋಸ್ಕರ, ಅಂದರೆ ಬೇರೆ ರಾಜ್ಯದವರು ನಮ್ಮ ರಾಜ್ಯದಲ್ಲಿ ಯುದ್ಧವನ್ನ ಮಾಡಿದಾಗ ಇವ್ರಿಗೇನೂ ಆಗಬಾರ್ದು, ಇವ್ರು ನನ್ನ ಆಧೀನದಲ್ಲಿರಬೇಕು, ಬೇರೆ ರಾಜನಿಗೆ ಶರಣಾಗಬಾರ್ದು, ಅಂದರೆ ಇದೇನು ಅವ್ರ ಹತ್ರ ಹೋಗಿ ಪ್ರೊಟೆಕ್ಟ್ ಆಗಬಾರ್ದು, ಅಂದರೆ ಮೀನ್ಸ್ ಏನಂತಾರೆ ಸರ್ ಅದನ್ನು, ಶರಣ ಆಗಬಾರ್ದು ಅಂತ ಅಂತೀವಿ. ಸೊ ಈಗ ಈ ರಾಜತಂತ್ರ ಯಾರಿಗೆ ಬರುತ್ತೆ ಗೊತ್ತಾ? ನಿನ್ನಗೂ ನನಗೂ ಪಕ್ಕದ ಮನೆಗೂ ಬರಲ್ಲ, ರಾಜಕಾರಣಿಗೆ ಬರುತ್ತೆ. ಅದನ್ನೇ ರಾಜತಂತ್ರ ಅಂತ ಕರಿತೀವಿ. ರಾಜ ಎಲ್ಲಿರ್ತಾನೆ? ಒಂದ್ ನಿಮಿಷ, ಈಗ ರಾಜತಂತ್ರ ಅಂತ ನಿಮ್ಗೆ ಒಂದು ಹೇಳ್ತೀನಿ. ರಾಜತಂತ್ರ ಅಂದ್ರೆ ಆ ತಂತ್ರದಲ್ಲಿರ ರಾಜ ಎಲ್ಲಿರ್ತಾನೆ? ಅರಮನೆಯಲ್ಲಿರ್ತಾನೆ. ತಂತ್ರ ಅಂದ್ರೆ ಏನೋ ಅವನ ಕೈಯಲ್ಲಿರೋದು, ಇವನ್ ಕೈಗೆ ಮಾಡ್ಕೊಡ್ತೀನಿ. ಆ ತಂತ್ರದಲ್ಲಿ ಇವ್ನ ಚಟಿಕೆ ಆಗಿ ಜನರಲ್ಲೇ ಇವನ ಹತ್ರ ಇರ್ತಾರೆ, ಇವನ್ ದಿಗ್ಬಂಧಲ್ಲಿ ಇವನ್ ಮಾತು ಕೇಳ್ತಾರೆ. ಸೊ ಇದು ರಾಜಕಾರಣಿಗಳಿಗೆ ಆಗತ್ತೆ. ಯಕ್ಷಿಣಿ ಪ್ರಯೋಗವನ್ನ ಮಾಡಿ ಅದಾದ ನಂತರ ರಾಜತಂತ್ರವನ್ನ ಉಪಯೋಗವನ್ನ ಮಾಡಿ ಆ ಯಕ್ಷಿಣಿ ಮಂತ್ರವನ್ನ ಇವ್ರ ಬಾಯಲ್ಲಿ ಹೇಳಿಸಿ, ಯಾರು ತನ್ನ ಗುರು ಇರ್ತಾರೋ ಆ ಗುರು ಒಂದು ಕಿವಿಯಲ್ಲಿ ಅವರಿಗೆ ಯಕ್ಷಿಣಿ ಮಂತ್ರ ಧಾರೆಯನ್ನ ಹಾಕಿ, ಆಗ ಪ್ರತಿಯೊಂದು, ನಾನು ಓಪನ್ ಆಗಿ ಹೇಳ್ತೀನಿ, ಸೊ ಅದ್ರ ಯಾರು ಬೇಜಾರು ಮಾಡ್ಕೊಟ್ರು ಪರವಾಗಿಲ್ಲ. ಸೊ ಆವಾಗ ಆ ರಾಜತಂತ್ರವನ್ನ ಒಂದು ಅಕ್ಷರ ಬರುತ್ತೆ, ಆ ಅಕ್ಷರವನ್ನು ಹೇಳ್ಕೊಂಡು ಅವ್ರು ಶೇಖರಣೆ ಕೊಟ್ಟಾಗ ಅವನು ಇಮ್ಮಿಡಿಯೇಟ್ಲಿ 100% ಅವನು ರಾಜ ಆಗಿ ಕುತ್ಕೊಂಡಿರ್ತಾನೆ. ಅವನು ಯಾವತ್ತೂ ರಾಜಕಾರಣಿಯಲ್ಲೇ ಟಾಪಲ್ಲಿ ಇರ್ತಾನೆ. ಹೇಳ್ಬೋದು, ನೀವು ಬೇಕಾಗಿದ್ರೆ ಬೇರೆಯವ್ರು ಮಾಡ್ಬೋದಲ್ಲ, ನಮ್ಮವ್ರನ್ನ ಮಾಡೋ ಕರ್ಕೊಂಬಾರಪ್ಪ, ಯಾಕೆ ಬೇಡ ಅಂದರು? ನೀನು ಎಲ್ಲೋ ಮಾಡೋದು ಕಾಮೆಂಟಲ್ಲಿ ಹಾಕೋದಲ್ಲ, ನನ್ನ ಹತ್ರ ಕರ್ಕೊಂಬ. ನೀವು ಮನೆ ಕೂತ್ಕೊಂಡು ಮೊಬೈಲ್ ಇದೆ ಅಂದ್ಬಿಟ್ಟು ಟೈಪ್ ಮಾಡೋವಲ್ಲ, ನನ್ನ ಹತ್ರ ಕರ್ಕೊಂಬಂದು ನನ್ನ ಹತ್ರ ಆಮೇಲೆ ಮಾತಾಡ್ತೀನಿ ಅಷ್ಟೇ ಅಲ್ವಾ. ಹೇಳೋ ನಾಯಿ ಇದನ್ನಂತಾರೆ, ಬೊಗಳೋ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳಲ್ಲ ಅಂತ. ನಾನು ಸೇಮ್ ಅಷ್ಟೇ. ಗುರುಜಿ, ಈಗ ನಾವು ಇಷ್ಟೊತ್ತು ಈ ದಿಗ್ಬಂಧನ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ಚಿಕ್ಕದಾಗಿ ರ್ಯಾಪಿಡ್ ಫೈರ್ ಅನ್ನೋ ಥರ ನಾನು ಕೇಳ್ತೀನಿ, ಅದು ನೀವು ಒಂದು ಲೈನಲ್ಲಿ ನೀವು ಉತ್ತರ ಕೊಡ್ತಾ ಹೋಗಿ. ಈ ದಿಗ್ಬಂಧನ ಅಂದ್ರೆ ಏನು? ಎಲ್ಲಾ ಶತ್ರುಗಳನ್ನ ಆಕ್ರಮಣ ಮಾಡಕ್ಕಂಥದ್ದು, ತನ್ನ ಸೇಫ್ಟಿಗೆ ತಾನು ಮಾಡ್ಕೊಳಕ್ಕಂಥದ್ದು ದಿಗ್ಬಂಧನ. ದಿಗ್ಬಂಧನ ಯಾರಿಗೆಲ್ಲ ಆಗತ್ತೆ? ತನ್ನ ಶತ್ರುಗಳಿಗೆ ಮಾಡ್ಕೊಳೋದು, ತನಗೆ ಸೇಫ್ಟಿಗೆ ಮಾಡ್ಕೊಳೋದು ದಿಗ್ಬಂಧನ. ಉಪಯೋಗವೇನು ದಿಗ್ಬಂಧನ? ಉಪಯೋಗದಿಂದ ರಕ್ಷಣೆ ಆಗತ್ತೆ, ಪ್ಲಸ್ ಪ್ರೊಟೆಕ್ಷನ್ ಆಗತ್ತೆ, ನಮ್ಮ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗತ್ತೆ, ಇಷ್ಟಿರುತ್ತೆ. ದಿಗ್ಬಂಧನದಲ್ಲಿ ಯಾವ್ಯಾವ ವಿಧಗಳಿದಾವೆ? 94 ತರ ಇದೆ. 94 ವಿಧಗಳು. ಪ್ರಮುಖವಾಗಿ ಯಾವ ವಿಧಗಳನ್ನ ಬಳಸ್ತಾರೆ ವಿದ್ಯಾಭ್ಯಾಸ ಹೊಂದಿರುವಂತ ಪರಿಣಿತ ಗುರುಜಿ? ನೀವು ಆಗಿರ್ಬೋದು, ಪ್ರಮುಖವಾಗಿ ಯಾವ್ಯಾವ ವಿಧಗಳನ್ನ ಬಳಸ್ತೀರಾ? ವಿದ್ಯಾ ದಿಗ್ಬಂಧನ ಮಕ್ಕಳಿಗೆ ಆಗತ್ತೆ, ಚೌಡಿ ದಿಗ್ಬಂಧನ, ಕರ್ಮ ದಿಗ್ಬಂಧನ, ಸೂಕ್ಷ್ಮ ದಿಗ್ಬಂಧನ,
ಲೇಪಿ ದಿಗ್ಬಂಧನ, ಕರ್ಣ ದಿಗ್ಬಂಧನ, ಕರ್ಣ ಪಿಚಾಚಿ ದಿಗ್ಬಂಧನ, ಗೃಹ ದಿಗ್ಬಂಧನ, ಮನುಷ್ಯ ದಿಗ್ಬಂಧನ. ಮನುಷ್ಯ ಅಂದರೆ ವ್ಯಕ್ತಿ ದಿಗ್ಬಂಧನ, ಅವರ ಹೆಸರಲ್ಲೇ ಮಾಡಕ್ಕಂಥದ್ದು ವ್ಯಕ್ತಿ ದಿಗ್ಬಂಧನ, ದುಂಡ ದಿಗ್ಬಂಧನ, ಕಾಶ್ಮೋರ ದಿಗ್ಬಂಧನ, ಹಲವಾರು ಇದೆ. ಗುರುಜಿ, ನಾವು ಇಷ್ಟೊಂದು ತನಕ ದಿಗ್ಬಂಧನ ಬಗ್ಗೆ ಮಾತಾಡಿದ್ವಿ. ಅಂದ್ರೆ ನಿಮ್ಮಲ್ಲಿರುವಂಥ ವಿದ್ಯೆಯನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅದಲ್ಲದೆ ನಾವು ಕೇಳ್ಪಟ್ಟಿದ್ವಿ ದಟ್ 5,000-6,000 ಜನಕ್ಕೆ ನೀವು ಟ್ರೈನಿಂಗ್ ಕೊಡ್ತಾ ಇದ್ದೀರಾ, ಕನ್ಸಲ್ಟೇಷನ್ ಕೊಡ್ತಾ ಇದ್ದೀರಾ. ನೀವು ಹೇಳ್ತಾ ಇದ್ದೀರಿ ಮಧ್ಯೆ ನನ್ನ 4ನೇ ಬ್ಯಾಚ್ನ ನಾನು ಶುರು ಮಾಡಿದ್ದೀನಿ ಈಗಾಗಲೇ ಅಂತ ಹೇಳಿದ್ರಿ. ಆ್ಯಂಡ್ ಕೆಲವು ಜನಕ್ಕೆ ಅಪಾಯಿಂಟ್ಮೆಂಟ್ ಮೇರೆಗೆ ನೀವು ಸಿಗ್ತೀರಾ, ಅವರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಸಂದೇಶ ಕೊಡ್ತೀರಾ. ಇದೆಲ್ಲದಕ್ಕೂ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಕೇರಳದಲ್ಲಿ 12 ವರ್ಷ ಕಲಿತು ಇವತ್ತು ನಮ್ಮ ಈ ಕರ್ನಾಟಕದಲ್ಲಿ ನಮ್ಮ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ನೀವು ಇಲ್ಲಿವರೆಗೂ ಬಂದು ಅದನ್ನ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನಿಜವಾಗ್ಲೂ ನಿಮಗೆ ನಮಸ್ಕಾರ, ನಮ್ಮ ಕಡೆನೇ ಧನ್ಯವಾದಗಳು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು ಗುರುಜಿ. ಆ, ಇದು ದಿಗ್ಬಂಧನದ ಬಗ್ಗೆ ಮಾತುಕತೆ ಆಗಿತ್ತು. ಇವರದ್ದೇ ಆದ ಪಾಡ್ಕಾಸ್ಟ್ ಮಾಂತ್ರಿಕ ಬ್ರಹ್ಮ ದಿಗ್ಬಂಧನದ ಬಗ್ಗೆ ನಾವು ಮಾತಾಡಿದ್ವಿ. ಇವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಅಂದ್ರೆ ಮಾಂತ್ರಿಕ ಬ್ರಹ್ಮ ಯೂಟ್ಯೂಬ್ ಚಾನೆಲ್ನ ನೀವು ವಿಸಿಟ್ ಮಾಡ್ತು ಅಂತ ಅಂದ್ರೆ ಯಾವುದೇ ಸ್ಕ್ರೀನ್ ಮೇಲಾದರೂ ಇವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಅಪಾಯಿಂಟ್ಮೆಂಟ್ ಮೇರೆಗೆ ಇವರನ್ನು ನೀವು ಭೇಟಿ ಕೂಡ ಮಾಡಬಹುದಾಗಿದೆ. ಇವರ ಅಡ್ರೆಸ್ ಬಂದು ಜಯನಗರ್ 4th T ಬ್ಲಾಕ್ ಶ್ರೀ ಬಲ್ಮುರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷ್ಯಾಲಯದಲ್ಲಿ ಇವರು ನಿಮಗೆ ಖಂಡಿತವಾಗ್ಲೂ ಸಿಗ್ತಾರೆ. ಸೋಮವಾರದಿಂದ ಬುಧವಾರದವರೆಗೂ ಸಾಮಾನ್ಯ ಜನಕ್ಕೆ ಸಿಕ್ಕಿದ್ರೆ ಶನಿವಾರ ಮತ್ತೆ ಭಾನುವಾರ ವಿಶೇಷ ವ್ಯಕ್ತಿಗಳಿಗೆ ಕೂಡ ಅಪಾಯಿಂಟ್ಮೆಂಟ್ನ ಕೊಡ್ತಾರೆ. ಈಗ ದಿಗ್ಬಂಧನ ಬಗ್ಗೆ ಮಾತನಾಡ್ತಾ ನಾವು ಇಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಮತ್ತಷ್ಟು ವಿಶೇಷ ವಿಚಾರಗಳೊಟ್ಟಿಗೆ ಮತ್ತೆ ನಾನು ಇದೇ ಒಂದು ಯೂಟ್ಯೂಬ್ ಚಾನೆಲ್ ಮಾಂತ್ರಿಕ ಬ್ರಹ್ಮ ಈ ಚಾನೆಲ್ನಲ್ಲಿ ಸಿಗ್ತೀನಿ. ನಾನು ಆಂಕರ್ ಮೋನಿಕಾ ಎಸ್ ನಾಗರಾಜು. ನಮಸ್ಕಾರ.